ತುಜೆ ದೇಖಾ ತೋ ಯೇ ಜಾನಾ ಸನಂ. ಇಲ್ಲಿಗ ನನ್ ಗಂಡಂದ ಇನ್ನೊಂದು ಅವಸ್ಥೆ ತೋರಿಸ್ತೇನೆ. ನೀವು ಅಲ್ಲಿ ಪೇಂಟ್ ಬಾಲ್ ಆಡ್ಲಿಕ್ಕೆ ಹೋಗಿದ? ವೆರೈಟೀಸ್ ಆಫ್ ಟ್ಯೂಲಿಪ್ಸ್ ಆಯ್ತಾ. ವಾವ್ ಮಾಡ್ತಿದ್ದಾರೆ ಇಲ್ಲಿ ಇಲ್ಲಿ ಇಲ್ಲೆಲ್ಲ ನಮ್ದು ಇದು ಹೊಸ ಕಪ್ಪಲ್ ಇವರು. ಓಹೋ ಇಬ್ಬರು ಮಂಗಳೂರು ಪ್ರತಿಭೆಗಳು. ವಾವ್, ದೋಣಿ ಬಂಡಿ ಸಾಗದಲ್ಲ, ದೋಣಿ ಸಾಗದು. ನೋಡಿ ಅಂತೆ. ನಮ್ ಡೈರೆಕ್ಟರ್ ಹೇಳ್ತಿದ್ದಾರೆ ನೀವು ಮೇಲೆ ಇರಿ ಅಂತೇಳಿ. ಈಗ ನಾವು ಅಲ್ಲಿಗೆ ಸ್ಟ್ಯಾಚ್ಯೂ ಹೇಳ್ಬೇಕು. ಸ್ಟ್ಯಾಚ್ಯೂ ಕೈಯಲ್ಲೇ ಇಟ್ಕೊಳ್ಳಿ. ನೀನು ಬಂದ ಮೇಲೆ ತಾನೇ ದೇಶ ಸುತ್ತಿ ನೋಡು, ಕೋಶ ಆಡಿ ನೋಡು ಅಂತ. ಕೋಶ ಓದಿ ನೋಡು ಅಲ್ಲ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪೂಜುಕಾಜಿ ಸ್ಟೋರೀಸ್. ನಂಗೆ ಪೂಜುಕಾಜಿ ಸ್ಟೋರೀಸ್ ಹೇಳದೆ ಮರ್ತೋಯ್ತು. ಅವಸ್ಥೆ ಬಾರಿ. ಸೊ ತುಂಬಾ ದಿನಗಳ ನಂತರ ಈಗ ವಾಪಸ್, ದಿನ ಅಲ್ಲ ತಿಂಗಳುಗಳ ನಂತರ ಈಗ ವಾಪಸ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇವೆ. ಸೊ ಇವತ್ತು ನಾವು ಹೋಗ್ತಾ ಇರೋದು ಟ್ಯೂಲಿಪ್ ಗಾರ್ಡನ್ಗೆ. ಹೌದು, ಇಲ್ಲಿ ಕೆನಡಾದಲ್ಲಿ ಟ್ಯೂಲಿಪ್ ಫ್ಲವರ್ಸ್ ಅಂತ ಹೇಳೋದು ಫೇಮಸ್. ಸೊ ನಾವು ಇಷ್ಟವರೆಗೆ ಹೋಗ್ಲಿಲ್ಲ ಆಯ್ತು ಅದು ನೋಡ್ಲಿಕ್ಕೆ. ಸೊ ಈ ಸಲ ಫಸ್ಟ್ ಟೈಮ್ ಹೋಗ್ತಿದ್ದೇವೆ. ಅಂಡ್ ಅದು ಈ ತಿಂಗಳು ಮಾತ್ರ ನೋಡ್ಲಿಕ್ಕೆ ಸಿಗುದು, ಏಪ್ರಿಲ್ ಮಂತ್ ಅಲ್ಲಿ. ನೆಕ್ಸ್ಟ್ ಮಂತ್ ಬೇರೆ ಬೇರೆ ಫ್ಲವರ್ಸ್ ಇರ್ತದೆ ಅಲ್ಲಿ. 35 ಎಕರೆಯಷ್ಟು ದೊಡ್ಡ ಒಂದು ಜಾಗದಲ್ಲಿ ಗಾರ್ಡನ್ ತರ ಎಲ್ಲ ಮಾಡಿದಾರಂತೆ. ಸೊ ಹೋಗಿ ನೋಡುವ ಅಂತ ಹೇಳಿ. ಅಂಡ್ ನಾವಿಬ್ರೇ ಅಲ್ಲ, ನಮ್ ಜೊತೆ ಇನ್ನಿಬ್ರು ಇದ್ದಾರೆ. ಯಾರಂತ ಮುಂದೆ ಹೋಗ್ತೇವೆ ತೋರಿಸ್ತೇವೆ. ಸೊ ಬನ್ನಿ, ತಡ ಮಾಡದೆ ಹೋಗುವ. ಹೋಪ ಗೈಸ್, ನಮ್ಗೆ ಇಲ್ಲಿ ಒಳಗೆ ಬಂದ ತಕ್ಷಣ ಸ್ಟ್ಯಾಂಪ್ ಹಾಕಿದ್ದಾರೆ ನೋಡಿ. ಅದು ಸಹ ಫ್ಲವರ್ ಇದು. ಚಿಯರ್ಸ್ ಮಾಡಿ. ಚಿಯರ್ಸ್. ಹೀಗೆ ಒಳಗೆ ಬಂದಿದ್ದೇವೆ ಅಂತ ಹೇಳಿ ನಾವು ಒಳಗೆ ಬಂದಿದ್ದೇವೆ. ಇಲ್ಲಿಂದ ಈಗ ವ್ಯೂ, ಇದು ನಿಜ ವ್ಯೂ ಈಗ ಬರ್ತಾ ಉಂಟು. ಮೊಬೈಲ್ ಅಲ್ಲಿ ಗೊತ್ತಿಲ್ಲ ಹೇಗೆ ಕಾಣ್ತದೆ, ಬಟ್ ಇದನ್ನು ನೋಡ್ಬೇಕು. ಈಗ ತೋರಿಸ್ತೇನೆ ನೋಡಿ. ನೋಡಿ ಇದೆ ಟ್ಯೂಲಿಪ್ ಫ್ಲವರ್ಸ್ ಅಲ್ಲಿ ಉಂಟು. ಉದ್ದಕ್ಕೆ ಅಲ್ಲಿಂದ ಆ ತುದಿ ತನಕ ಉಂಟು ಅಲ್ಲ. ಸುಮಾರು ಲೇನ್ಸ್ ಉಂಟು ನೋಡಿ, ಎಷ್ಟು ಉಂಟು ಬೇರೆ ಬೇರೆ ಕಲರ್. ಇದಕ್ಕೆ ಆಕ್ಚುಲಿ ಉಂಟಲ್ಲ, ಬಾಲಿವುಡ್ ಮೂವಿ ತರ ಹೀಗೆ ಸೀರೆ ಹಾಕೊಂಡು ಈಗ ಹೀಗೆ ಓಡ್ಬೇಕು. ಮತ್ತೆ ಯಾಕೆ ಸೀರೆ ಹಾಕೊಂಡು ಬಂದಿಲ್ಲ? ಆತರ ಸೀರೆ ಇರ್ಲಿಲ್ಲ ನಮ್ದೆಲ್ಲ ಜರಿ ಸೀರೆ, ಅದನ್ನ ಹಾಕೊಂಡು ಅದಕ್ಕೆ. ನಿಮ್ಗೆ ಒಂದು ಗಾದೆ ಹೇಳ್ತೇನೆ. ಎಂತ ಹೇಳಿದ್ರೆ, ಕೋತಿ ತಾನ್ ಕೇಳುದಲ್ದೆ ವನ ಎಲ್ಲ ಹಾಳು ಮಾಡ್ತದೆ ಹೇಳ್ತಾರಲ್ಲ, ಅದೇ ತರ ಅಲ್ಲಿ ಸುಮಾರು ಜನ ಇದ್ರಾಯ್ತಾ, ಎಲ್ಲ ಅವರದು ಕ್ಯಾಮರಾ ಹಿಡ್ಕೊಂಡು ನಿಂತಿದ್ರು. ಅದಕ್ಕೆ ನನ್ ಗಂಡ ಸಶೆ ನಾನು ಒಂದು ಟಕ್ಕರ್ ಕೊಡ್ಬೇಕಲ್ಲ ಹೇಳಿ ಕ್ಯಾಮರಾ ಓಪನ್ ಮಾಡಿದ್ದು. ಎಷ್ಟು ವರ್ಷಕ್ಕೊಮ್ಮೆ ಅದೀಗ ಸಮ್ಮರ್ ಅಲ್ಲಿ ಹೊರಗೆ ಬಂದಿತ್ತು ಕ್ಯಾಮರಾ. ಈ ಸಮ್ಮರ್ ಅಲ್ಲಿ ಹೊರಗೆ ಬರ್ತಾ ಉಂಟು. ಹಾಗೆ ಈಗ ಸಮ್ಮರ್ ಅಲ್ಲ ನಮ್ಗೆ. ಅದೇ ನಿಮ್ಗೆ ಜನ ನೋಡಿ ಇನ್ಸ್ಪೈರ್ ಆಗಿದಾರ ನೀವು? ನಂಗೆ ಕಲರ್ಸ್ ನೋಡಿ ಇನ್ಸ್ಪೈರ್. ಜನರದ ಫೋಟೋ ಇದೆಂತದೋ ಮಿಡೋಸ್ ಅಂತೆ, ನನ್ಗೆ ಅದ್ರ ಹೆಸರು ಗೊತ್ತಿಲ್ಲ ಹೇಳಿ. ನಾನು ಬಾಲಿವುಡ್ ಅಲ್ಲಿ ನೋಡಿದ್ದು ಅಂತ ಎಲ್ಲ ಫುಲ್ ತೋರಿಸ್ ಅಂತ ಅಲ್ಲಿ ತನಕ ನೋಡಿ. ಫುಲ್ ನಾನ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ತುಜೆ ದೇಖಾ ತೋ ಯೇ ಜಾನಾ ಸನಂ, ಪ್ಯಾರ್ ಹೋತಾ ಹೇ ದೀವಾನಾ ಸನಂ. ಒಳ್ಳೆ ಕಾಣ್ತದೆ. ಇಲ್ಲಿಂದ ಲೋವರ್ ವ್ಯೂ ಒಳ್ಳೆ ಕಾಣ್ತಲ್ಲ. ವೈಟ್, ಹೌದು, ವೈಟ್ ಜಾಕೆಟ್ ಹಾಕೊಂಡ್ ಬರೋದಲ್ಲ ಅಲ್ಲಿ, ಚೂಡಿದಾರ್ ಹಾಕಿ ಬರ್ಬೇಕಲ್ಲಿ. ಎಂತ ಹಾಕಿದ್ಯಲ್ಲ ವೈಟ್, ಓಡು ಇಲ್ಲಿಂದ. ಇವ್ರು ಬಿಟ್ರೆ ಎಲ್ಲಿ ಸಹ ಓಡಿಸ್ತಾರೆ ಗೈಸ್, ಹೇಳಿ ಪ್ರಯೋಜನ ಇಲ್ಲ. ನಾನು ಎಣಿಸಿದ್ದು ಕೆನೋಲಾ ಹೇಳಿ, ಬಟ್ ನೋಡಿದ್ರೆ ಅದು ಕೆನೋಲಾ ಅಲ್ಲ ಅಂತೆ, ಎಂತ ಮಿಡೌಸ್ ಅಂತೆ. ಮಿಡೌಸ್ ಇಲ್ಲಿಂದ ಆ ತುದಿ ತನಕ. ಹೌದು, ಅಲ್ಲಿ ನೋಡಿ, ಎಲ್ಲಿವರೆಗೆ ಹೇಳಿದ್ರೆ ರೋಡ್ ಕಾಣುದಿಲ್ಲ. ಹೌದು, ಇಲ್ಲಿಂದ ಆ ತುದಿ ತನಕ ಉಂಟು. ಹೌದು, ಇದ್ರಲ್ಲಿ ಎಂತದ್ದು ಮಾಡ್ತಾರೇನಲ್ಲ, ಇಲ್ಲಿ ಸುಮ್ನೆ ಹೀಗೆ ನಡ್ಲಿಕ್ಕಿಲ್ಲ ಅವ್ರು, ಏನೋ ಇರ್ಬೋದು. ನಾವೀಗ ನುಗ್ಗೆ ಸೊಪ್ಪಿದು ಪಲ್ಯ ಮಾಡುದಿಲ್ಲ, ಅದೇ ತರ ಇದ್ರದ್ದು ಪಲ್ಯ ಮಾಡ್ತಾರೇನು. ಇರ್ಬೋದು. ಅಲ್ಲಿಗೆ ನೋಡಿ ಈಗ, ಅಲ್ಲಿಗ ಹೀರೋಯಿನ್ ಓಡ್ತಾ ಉಂಟು ಈಗ ಬಾಲಿವುಡ್ ಇದು. ಇಲ್ಲಿ ನೋಡಿ, ನನ್ನ ಹೆಂಡತಿ ಇಲ್ಲಿ ಎಲ್ಲಿಯೋ ಎಂತದೋ ಹುಡುಕ್ತಿದ್ದಾಳೆ. ಎಂತ ಕಳ್ದು ಹೋಗಿದೆ ಅಂತ ಹುಡುಕ್ತಿದ್ದಿ ಗೊತ್ತಿಲ್ಲ. ಬಟ್ ಇಲ್ಲಿ ನೋಡಿ, ನಾನು ನೋಡುದು ನೀನ್ ನೋಡ್ತಾ ಇರು ಹೇಳಿ. ನೋಡಿ ಗಂಡಂದಿರು ಎಷ್ಟು ಎಫರ್ಟ್ ಪಡ್ತಾರ ಅಂತ ಹೇಳಿ. ನಾನು ತೋರಿಸ್ಲಿಕ್ಕೆ ಆಗುದಿಲ್ಲ ಅಲ್ಲ. ಸೊ ಬರೋಣ ನಾನು ತೋರಿಸ್ಬೋದು. ಅವರು ಡೈರೆಕ್ಷನ್ ಈಗ ರೆಡಿ ಆಗಿದ್ದಾರೆ. ಹೆಂಡತಿಗೆ ಒಂದು ವಿಡಿಯೋ ಮಾಡ್ಬೇಕಂತೆ. ಎಲ್ಲಿಂದ ಮಾಡಿದ್ರೆ ಒಳ್ಳೆ ವಿಡಿಯೋ ಬರ್ತದೆ ಹೇಳಿ. ನಾವು ಅವ್ರ ಹಿಂದೆ ಹೋಗ್ತಿದ್ದೇವೆ ಈಗ. ಕೋಲೆ ಬಸವ, ಮುಂದೆ ಹೋಗು ಪುಟ್ಟ ಮುಂದೆ, ಹಿಂದೆ ಹೋಗು ಪುಟ್ಟ ಹಿಂದೆ. ಹೌದು ಬಸವ ಹೌದು, ಇಲ್ಲ ಬಸವ ಇಲ್ಲ. ನೋಡಿ ಅವ್ರದ್ದು ವಿಡಿಯೋಗ್ರಫಿ ನೋಡುವ ನಾವು, ಬನ್ನಿ. ಆಹಾ, ಇದು ಆರ್ಟ್, ಇದು ಆರ್ಟಿಸ್ಟ್.
ನಾವೀಗ ಫೀಲ್ಡ್ ಇದು ನಡುವಿಗೆ ಬಂದಿದ್ದೇವೆ. ಫೀಲ್ಡ್ ಅಲ್ಲ, ಎಂತ ಗೆದ್ದೆದು ನಡುವೆ. ನಾವು ಗದ್ದೆ ಹೇಳುದು, ಅವ್ರು ಗೆದ್ದೆ ಹೇಳುದು. ಕುಂದಾಪುರ. ಇಲ್ಲಿಂದ ವಾಲ್ ಪೇಪರ್ ಪಿಕ್ಸ್ ತೆಕೊಳ್ಬೋದು ಅಲ್ಲ. ಕಾಣ್ತದ ನೋಡಿ. ಇಲ್ಲಿ ನೋಡಿ, ಯೆಲ್ಲೋ ಫ್ಲವರ್ ಒಟ್ಟಿಗೆ ಹೋಗಿ 1 hour ಲೇಟರ್ ನಮ್ದು ಬಂದಲ್ಲಿ ಆ ಫೋಟೋ ಪೋಸ್ಟ್ ಆಗ್ತದಾ ಇಲ್ವಾ ನಂಗೆ ಗೊತ್ತಿಲ್ಲ, ಆದ್ರೆ ಫೋಟೋ ಮಾತ್ರ ತೆಗಿಬೇಕು ಆ ಥರ. ಇಲ್ಲಿಗ ನನ್ನ ಗಂಡಂದು ಇನ್ನೊಂದು ಅವಸ್ಥೆ ತೋರಿಸ್ತೇನೆ, ಅವರಿಗೂ ಗೊತ್ತಿಲ್ಲ. ನೀವು ಅಲ್ಲಿ ಪೇಂಟ್ ಬಾಲ್ ಆಡ್ಲಿಕ್ಕೆ ಹೋಗಿದ? ಇದೆಂತ ಎಂತ ಇದೆಲ್ಲ ಎಲ್ಲರಿಗಾಗಿದ? ನಂಗೆ ಮಾತ್ರ. ಹೌದೆಲ್ಲ ಇವರೆಲ್ಲ ಇಲ್ಲಿ ಎಂತ ಹೋಲಿ ಆಡ್ಲಿಕ್ಕೆ ಹೋಗಿದ್ ನೀವೆಲ್ಲ? ಅಲ್ಲ, ವೈಟ್ ಫ್ಲವರ್ ಗೆ ಯೆಲ್ಲೋ ಕಲರ್ ಪೇಂಟ್ ಹೊಡ್ಬಿಟ್ಟವ್ರ. ಹೌದು, ಆಕ್ಚುಲಿ ಅವರ ಪಾಯಿಂಟ್ ಸ್ಪ್ರೇ ಮಾಡಿರ್ಬೋದೇನ, ನಂಗೆ ಗೊತ್ತಿಲ್ಲ. ನೋಡಿ ಇಲ್ಲಿ. ಹೌದಾ? ಯೆಲ್ಲೋ ಕಲರ್ ಆಗ್ತಾ ಉಂಟಾ? ಓ ಹೌದಾ? ಈಗ ನಿಮ್ಮ ಮುಂದೆ ಪ್ರದರ್ಶಿಸುತ್ತಿದ್ದೇವೆ ಟ್ಯೂಲಿಪ್ ಗಾರ್ಡನ್. ಎಷ್ಟು ಬ್ಯೂಟಿಫುಲ್ ಉಂಟು, ಭಾರಿ ಚಂದ ಉಂಟು ಅಲ್ಲ. ಕಲರ್ ವಿಚ್ ಕಲರ್ ಡೂ ಯು ವಾಂಟ್? ಸೂಪರ್ ಉಂಟು. ನಂಗೆ ರೆಡ್ ಆಗತ್ರಿ. ಇಲ್ಲಿ ಫೋಟೋ ತೆಗಿಬೇಕು ಈಗ, ಸಖತ್ ಬರ್ತದೆ ಅಲ್ಲ. ಸೂಪರ್. ಹಳದಿ ಮಯ. ಈಚೆ ನೋಡಿದ್ರೆ ಬಣ್ಣಗಳಲ್ಲಿ ಮಾರಾಟ. ಬಣ್ಣದ ಲೋಕ. ಇದು ವ್ಯೂ ತೋರಿಸಂತ, ಇಲ್ಲಿಂದ ಇದು ವ್ಯೂ ತೋರಿಸಂತ. ಸಣ್ಣ ತೋರಿಸು ಹಾಗೆ. ಈಗ ಅದ್ಭುತ. ಎಷ್ಟು ಕಲರ್ಫುಲ್ ಅಲ್ಲ? ಹೌದು. ನಾನು ಇಷ್ಟು ಕಲರ್ ಹೂ ಫಸ್ಟ್ ಟೈಮ್ ನೋಡ್ತೀನಿ. ನಾನು ಬೆಂಗಳೂರಿದು ಇಲ್ಲಿ ಕಬ್ಬನ್ ಪಾರ್ಕಿಗೆ ಹೋಗ್ಲಿಲ್ಲ. ಮಾಡಲ್ ಬಿಸಿ ಮಾಡಲ್ ನೋಡಿ. ಡಿಫ್ರೆಂಟ್ ವೆರೈಟೀಸ್ ಆಫ್ ಟ್ಯೂಲಿಪ್ಸ್ ಆಯ್ತಾ. ನೋಡಿ, ಒಂದು ಯೆಲ್ಲೋ ಕಲರ್, ಇದು ಮಾತ್ರ ಬೇರೆ ಫ್ಲವರ್, ಬಟ್ ನೋಡಿ ಎಷ್ಟು ಚಂದ ಉಂಟು. ಇದ್ರೊಳಗೆ ಎಷ್ಟು ಎಸಳು ಉಂಟಂತಾನೆ ಗೊತ್ತಿಲ್ಲ. ಮತ್ತೆ ಅದರಲ್ಲೇ ನೋಡಿ, ವಾವ್, ಇದಂತೂ ಭಾರಿ ಸೂಪರ್. ಇದು ಕಲರ್ ಎರಡು ಕಲರ್ ಮಿಕ್ಸ್ ಎಲ್ಲ ಆಗಿದೆ. ಎಷ್ಟು ಚಂದ ಉಂಟು ನೋಡಿ. ನಮ್ಮ ಕಪಲ್ ಇನ್ನು ಶೂಟ್ ಆಗ್ತಾ ಉಂಟು. ಸೊ ನಾನು ಅದಕ್ಕೆ ಆಚೆ ಕಡೆ ಇರುವ ಫ್ಲವರ್ಸ್ ಅನ್ನು ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತೇನೆ ನಿಮಗೆ. ಇಲ್ಲಿ ನೋಡಿ, ಯಾವ ಕಲರ್ ಅಂತ ನನಗೆ ಹೇಳಲಿಕ್ಕೆ ಆಗ್ತಿಲ್ಲ, ಆ ಥರ ಕಲರ್ ಇದೆಲ್ಲ ಫ್ಲವರ್ ಉಂಟು ನೋಡಿ. ಮತ್ತು ಈ ಟೈಮಿಗೆ ಸ್ವಲ್ಪ ರಶ್ಶು ಸಹ ಕಮ್ಮಿ ಉಂಟು, ಜನ ಸಹ ಕಮ್ಮಿ ಇದ್ದಾರೆ. ಹಾಗೆ ನೋಡಿ, ಎಷ್ಟು ದೂರ ನೋಡಿದರೆ ಸಹ ಖಾಲಿ ಹೂವು. ಮತ್ತೆ ಇಲ್ಲಿದ್ದಾರೆ ನಮ್ಮ ಫೇವ್ರೆಟ್ ಫೋಟೋಗ್ರಾಫರ್. ಅವ್ರು ಯೂಶ್ವಲ್ ಆಗಿ ಅವರದೆಂತ ಕೆಲಸ ಉಂಟು ಅದನ್ನು ಮಾಡ್ತಿದ್ದಾರೆ. ಇಲ್ಲೆಲ್ಲ ನಮ್ದು ಇದು ಹೊಸ ಕಪ್ಪಲ್ ಇವರು, ಅದಕ್ಕೆ ಫುಲ್ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿದ್ದಾರೆ. ಕಲರ್ ನೋಡಿ ಫುಲ್ ಕಲರ್ಫುಲ್ ಅನ್ಸ್ತಾ ಉಂಟು ಅಲ್ಲ. ನಿಮ್ಗೆ ಬೇಜಾರಾಗ್ತಾ ಉಂಟಾ ಹೇಳಿ ಅಲ್ಲ? ಎಷ್ಟು ಫೋಟೋ ತೆಗಿಯುದಂತ ಇಲ್ಲಿ ನಂಗೆ ಖುಷಿ ಆಗ್ತಾ ಉಂಟು. ಕಲರ್ ಅಲ್ಲ, ನಿಮ್ದು ಹೆಂಡ್ತಿದು, ಬೇರೆಯವ್ರದ್ದು ನೀವು ತೆಗಿತೀರಿ ಬಿಡಿ. ನಿಮ್ದು ನಿಮ್ಮ ಹೆಂಡ್ತಿದು ಅಯ್ಯೋ ಎಷ್ಟು ಫೋಟೋ ತೆಗಿಯುದು ಸಾಕಾಯ್ತು. ಇದು ಅಂದ್ರೆ ತುಂಬಾ ಕಲರ್ಫುಲ್ ಉಂಟು ಅಂಡ್ ಡಿಫ್ರೆಂಟ್ ಉಂಟಲ್ಲ ಪ್ಲೇಸ್. ಹೌದು. ಸೊ ಖುಷಿ ಆಗ್ತದೆ ಫೋಟೋ ತೆಗಿಸ್ಕೊಳ್ಳಿಕ್ಕೂ ತೆಗಿಲಿಕ್ಕೂ ಎರಡು ಖುಷಿ ಆಗ್ತದೆ. ನೈಸ್. ಎಲ್ಲ ನೋಡಿ. 3 2 1 ನಿಮಿಷ ಆಗ್ಲಿಲ್ಲ 3 1 ನಿಮಿಷ ಹಾಗೆ ಇರಿ ಆಯ್ತಾ. 1 ನಿಮಿಷ ಬರ್ಬೇಡಿ. ಇಲ್ಲಿ ನಮ್ಮ ಡೈರೆಕ್ಷನ್ ಕೊಡ್ಲಿಕ್ಕೆ ಬರ್ಬೇಡಿ. ಅಲ್ಲಿ ಆರ್ಟಿಸ್ಟ್ನವರಿಗೆ ಆಕ್ಟ್ ಮಾಡ್ಕೊಂಡು ಬರ್ತಾರೆ ಈಗ. 3 2 1 ಗೋ. ಅವರನ್ನು ನೋಡಿ. ಆಹಾ, ಓಹೋ. ಇಲ್ಲಿ ನೋಡಿ, ವಿಶಾಲವಾದ ಹೂದೋಟ. ಇಲ್ಲಿ ಇಬ್ಬರು ಮಂಗಳೂರು ಪ್ರತಿಭೆಗಳು ಏನು ಮಾಡುತ್ತಿದ್ದಾರೆ? ಫೋಟೋಗೆ ಪೋಸ್ ಕೊಡುತ್ತಿದ್ದಾರೆ. ಎವ್ರಿವನ್ಸ್ ಫೇವ್ರೆಟ್ ಫೋಟೋಗ್ರಾಫರ್ಗೆ ಈಗ ನೆನಪಾಯ್ತು, ವ್ಲಾಗ್ ಮಾಡ್ಲಿಕ್ಕೆ ಉಂಟು. ಇಷ್ಟೊತ್ತು ಪಾಪ ಹೆಂಡತಿ ಆಚೆ ಈಚೆ ಗರಬರ ತಿರುಗ್ತಿದ್ಲು, ಈಗ ನೆನಪಾಯ್ತಲ್ಲ. ಹೆಂಡತಿದ ನೆನಪಾಗಿದೆ, ಬ್ಲಾಗ್ ನೆನಪಾಗಿದೆ. ಇದು ನಾ ಆಗ ಹೇಳಿದಾಗೆ ಫುಲ್ ಕಲರ್ಫುಲ್ ಉಂಟಲ್ಲ, ಸೊ ಎಷ್ಟಾಗ್ತದೆ ಅಷ್ಟು ಫೋಟೋಸ್ ತೆಗೆಯುವಂತ ಮನ್ಸು ಬರ್ತದೆ. ಅಷ್ಟೊಳ್ಳೆ ಬ್ಯಾಕ್ ಗ್ರೌಂಡ್ ಅಲ್ಲ ಹಾಗೆ.
ಬಟ್ ಈಗ ಸಡನ್ ನೆನಪಾಯ್ತು ವ್ಲಾಗ್ ಮಾಡ್ತಿದ್ವಲ್ಲ ವ್ಲಾಗ್ ಎಂತ ಆಯ್ತು ಅಂತ ಹೇಳಿ ನೋಡಿ ನಾವೀಗ ನಡ್ಕೊಂಡು ಹೋಗ್ತಿದ್ದಾಗೆ ಎಷ್ಟು ಫ್ಲವರ್ಸ್ ಇದ್ ಕಲರ್ ಎಷ್ಟು ಚಂದ ಕಾಣ್ತುಂಟು ನೋಡಿ. ಅಂಡ್ ಇದು ಒಂದೊಂದು ಬೆಂಚ್ ಇಟ್ಟಿದಾರಲ್ಲ, ಹೌದು ಈ ತರ ಬೆಂಚ್ ಇಟ್ಟಿದಾರಲ್ಲ, ಸೊ ಅದು ಫೋಟೋಸಿಗೆಲ್ಲ ಬಾರಿ ಬೆಸ್ಟ್ ಲೊಕೇಶನ್. ಸೊ ಯಾ ನಮ್ಗೆ ಇಲ್ಲೊಂದು ದೋಣಿ ಇತ್ತಾಯ್ತಾ, ನಾವು ದೋಣಿ ಹುಡ್ಕೊಂಡು ಹೋಗ್ತಾ ಇದ್ದೇವೆ. ಅಲ್ಲಿ ಉಂಟು ದೋಣಿ. ದೋಣಿ ಸಿಗುವಾಗ ನಮ್ಗೆ ಕತ್ಲೆ ಆಗಿರ್ತದ ಅಂತ, ಒಂದೊಂದು ಬದಿ ಸಹ ನಾವು ಅಷ್ಟು ಫೋಟೋ ತೆಗಿತಿದ್ದೇವೆ. ಆಹಾ ಎಷ್ಟು ಚಂದ ಕಲರ್ಸ್, ಕಣ್ಣು ತುಂಬಿ ಬರ್ತದೆ. ನಾನೀಗ ನೋಡಿ ನಿಮ್ಗೆ ಮ್ಯೂಸಿಕಲ್ ನೈಟ್ ಕೊಡ್ತಾ ಇದ್ದೇನೆ. ಎಲ್ಲಿ ಅದು ನಿಂಗೆ ಮಾಡ್ಲಿಕ್ಕಿಲ್ಲ. ಇಲ್ಲಿ ನೋಡಿ, ಇದಕ್ಕೆ ಎಂತ ಹೇಳ್ತಾರೆ ದೊಡ್ಡವರು, ಅಧಿಕ ಪ್ರಸಂಗ ಅಂತ ಹೇಳ್ತಾರೆ. ನೀವು ಅವ್ರಿಗೆ ಹೇಳ್ಬಾರ್ದು, ನಾನು ಇಲ್ಲಿ ಹೀಗೆ ಮಾಡ್ತೇನೆ, ನೀವು ಒಳ್ಳೆ ಇದಾಗ್ಬೇಕು. ವಾವ್, ಸೌಂಡ್ ಮಾಡ. ಇಲ್ಲ ಮಾಡ್ಲಿಕ್ಕಿಲ್ಲ, ಬಾಯಲ್ಲಿ ಹಾಕ್ಲಿಕ್ಕೆ ಸೌಂಡ್. ಓ ಹೆಣ್ಮಗು ಓ ಸೂಪರ್. ಈಗ ಬಂದು ಓಡಿಸ್ತಾರೆ ಇಲ್ಲಿಂದ. ಎಕ್ಸ್ಪ್ರೆಷನ್ ಬೇರೆ ಮುಖಕ್ಕೆ. ಬೋಟ್ ಸಿಕ್ಕಿತಾ? ಓ ಅಲ್ಲಿ ಉಂಟಾ ಬೋಟ್? ಈಗ ನಮ್ಗೆ ಫೈನಲಿ ಬೋಟ್ ಸಿಕ್ಕಿತ್ತು. ಬಾ ಬೋಟ್ ಹತ್ತಿರ ಬಾ. ಬೋಟ್ ಸಿಕ್ತಂತ ಕನ್ನಡಕ್ಕೆಲ್ಲಿ ಉಂಟು ಆ ದಿನದಲ್ಲಿ. ಎಂತ ಹೇಳಿದ್ದು? ಬೋಟ್ ಸಿಕ್ತೇಳಿ ಹೆಂಡತಿಯನ್ನು ಬಿಟ್ಟು ಓಡ್ತಾ ಇದ್ದಾರೆ. ಮತ್ತೆ ಬೋಟ್ ಸಿಕ್ಕುವಾಗ ಹೆಂಡತಿ ಪ್ರಯೋಜನ ಇಲ್ಲ. ಅದಕ್ಕೆ ಮದುವೆ ಫಸ್ಟ್ ಅಲ್ಲಿ ಎಷ್ಟಾಗ್ತದೆ ಅಷ್ಟು ಗಂಡು ಮಕ್ಕಳನ್ನು ಉಪಯೋಗಿಸ್ಕೊಳ್ಳಿ. ವರ್ಷ ಆಗ್ತಿದ್ದಾಗೆ ಹೀಗೆ ರಸ್ಟ್ ಹಿಡಿತದೆ. ಅದ್ ನಿನ್ನ ಅಮ್ಮ ಹೇಳ್ತಾರೆ ಎಂತ ಇದು ತುಡುಕೋ ಮಡಿಕೆ ಹೊಸತ್ತಿರುವಾಗ ಟಣ ಅಂತದೆ. ಮತ್ತೆ ಟಣ ಕೇಳುದಿಲ್ಲ. ಮತ್ತೆ ಎಂತ ಕೇಳುದು, ಮತ್ತೆ ಸೋರ್ಲಿಕ್ಕೆ ಶುರು ಆಗ್ತದೆ. ಅದು ಮನೆಯ ಮಾಳಿಗೆ. ಈಗ ಇಲ್ಲಿಂದ ನೋಡವಾ ಕ್ರೇಜಿ ಮಾರಿ. ಅಲ್ಲಿ ಉಂಟು ನಮ್ಮ ಬೋಟ್ ಅಲ್ಲಿ ಉಂಟು. ಊರಿದು ಇಟ್ಕೊಂಡು ಬಂದದ್ದು ಬರುವಾಗ ನಾವು. ಕಳ್ದೋಗಿತ್ತು ನಮ್ಮ ಬೋಟ್ ಮಂಗಳೂರಿದ್ದು. ಅಲ್ಲ, ನೀವು ಬೋಟಲ್ಲಿ ಮೀನ್ ಹಾಕಿ ತನ್ನಿ ಅಂತ ಹೇಳಿದ್ರು ತರ್ಬೋದಿತ್ತು. ಗೀ ರೋಸ್ಟ್ ಬೇಗ. ಇದೇ ನೋಡಿ, ಇದೇ ನಮ್ಮ ಬೋಟಲ್ಲಿ ಒಬ್ರು ಇದ್ದಾರೆ ಈಗ. ಹೇಗೆ ಗಾಳಿಯಲ್ಲಿ ಹೋಗುದಾ? ಬಾಯ್ ಗಾಳಿಯಲ್ಲಿ ಹೋಗುದಾ? ಇವರಂದ್ರೆ ಅಲ್ಲಿ ಸರಿಗಮಪ ಅಲ್ಲಿ ಇವರೇ ಇದ್ರು, ಫಸ್ಟ್ ಸೀಸನ್ ಅಲ್ಲಿ ಇವರೇ ಇದ್ದದ್ದು. ನಂಗೆ ಇನ್ನೊಂದು ಸಾಂಗ್ ನೆನಪು. ಎಂತ? ಅಂಬಿಗ ನಿನ್ನ ಅದು ಬೇರೆ ಪದ್ಯ ಉಂಟು. ನನ್ಗೆ ಬರೀ ಹೀಗೆ ಮಾಡು, ಬರೀ ಚಲ್ಲೆ ಮಾಡು. ಓ ಆಕ್ಚುಲಿ ಬಟ್ ಇಲ್ಲಿ ಸಾಕ್ತಾ ಉಂಟು, ಇಲ್ಲಿ ನೀರ ಬಿಟ್ಟು ಸಾಕ್ತಾ ಉಂಟು. ದೋಣಿ ಬಂಡಿ ಸಾಗದಲ್ಲ, ದೋಣಿ ಸಾಗದು. ಮೇಲೆ ಬಂಡಿ ಹೋಗದು, ನನ್ನ ಬಿಟ್ಟು ನಿನ್ನ ಬಿಟ್ಟು ನನ್ನ ಜೀವನ ಸಾಗದು. ಕಪಲ್ ಗೋಲ್ಸ್ ಆಗ್ತಾ ಉಂಟು, ಕಪಲ್ ಗೋಲ್ಸ್. ಇಲ್ಲಿಗ ನಮ್ದೀಗ ವಾಪಸ್ ಫೋಟೋ ಸೆಷನ್ ಸ್ಟಾರ್ಟ್ ಆಗಿದೆ. ಆದ್ರೆ ಈಗ ಲೊಕೇಶನ್ ಒಂಚೂರು ಚೇಂಜ್. ನೀರ ಬಿಟ್ಟು ಗಾಳಿಯಲ್ಲಿ ಹಾರುತ್ತಿರೋ ದೋಣಿಯೊಂದಿಗಿದ್ದಾರೆ ನವವಧೂವರರು. ಹೇಳ್ಬೇಡಿ, ಆಡಿಯನ್ಸಿಗೆ ಗೊತ್ತಿಲ್ಲ. ಎಲ್ಲ ನೋಡಿ, ಅವ್ರಿಗೊಂದು ಎಷ್ಟು ಪ್ರಿಫರೆನ್ಸ್. ಒಂದು ಫೋಟೋಗ್ರಾಫರ್ ನೋಡಿದ್ರೆ ಇಲ್ಲಿ ತೆಗಿತಾ ಇದ್ದಾರೆ, ಇನ್ನೊಂದು ಫೋಟೋಗ್ರಾಫರ್ ಅಲ್ಲಿ ನಿಂತ್ಕೊಂಡು ತೆಗಿತಾ ಇದ್ದಾರೆ. ಮಾಡೆಲ್ ಮಾತ್ರ ಒಂದೇ. ಟಾಪ್ ವ್ಯೂ, ಬ್ಯಾಕ್ ವ್ಯೂ, ಎಲ್ಲ ವ್ಯೂ ಬರ್ತಾ ಉಂಟು ಈಗ ಎಲ್ಲರೂ ಅವ್ರವ್ರದ್ದು ವರ್ಲ್ಡ್ ಅಲ್ಲಿ ಇದ್ದಾರೆ. ಸೊ ವೈ ನಾಟ್? ನೋಡಿ, ಇಷ್ಟು ನೀವು ಬೇಡವರ್ದು ಸೋಡಿ ಅಂತೆ. ಸೊ ನೋಡಿ ಎಷ್ಟು ಚಂದ ಕಾಣ್ತಾ ಉಂಟಂತ. ನಾನೀಗ ಹೀಗೆ ತೆಗಿತಿದ್ದೇನಲ್ಲ, ಸೊ ನಂಗೆ ಎಣಿಸ್ತಾ ಉಂಟು ನಾನೀಗ ಒಂದು ಫೋಟೋ ತೆಗಿಬೇಕು. ಸೊ ನಾನೀಗ ಫೋಟೋ ತೆಗೆದಿದ್ದೇನೆ. ನೋಡಿ ಗೈಸ್, ಈಗ ನಾವು ದೋಣಿಲಿದ್ದೇವೆ. ನೀನ್ ನಾವಿಕವ ಅಲ್ಲಿ ಫೋಟೋ ಪೋಸ್. ಅಲ್ಲಿ ಅವ್ರು ಫೋಟೋ ತೆಗೆದಿದ್ದಾರೆ. ತಲೆ ಮೆಲ್ಲ. ಓ ಅಕ್ಕ, ಇಲ್ಲಿ ನೋಡಿ, ಈ ಪೂಜೆ ತಂದೊಂದು ಒಳ್ಳೆ ಫೋಟೋ ಬರ್ಬೇಕಂತ ಹೇಳಿ ಎಷ್ಟು ಜನ ಕಷ್ಟಪಡ್ತಿದ್ದೇವೆ. ನೋಡಿ, ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ.
ನಾವು ಟ್ರಾಲ್ ಮಾಡ್ತಿದ್ದೆ ಪೂಜಿತ ನಾನು. ವೇಟ್ ಅವ್ರು ಹಂಗೆ ಮಾಡ್ಲಿ, ನೀವು ಹಿಂದ್ಗಡೆಯಿಂದ ಅವ್ರನ್ನ ನೋಡಿ. ನಾನು ಫೋಟೋಗೆ ಹೋಗ್ಬೇಕಾ? ನೀವು ಹಿಂದ್ಗಡೆ ನಡ್ಕೊಂಡ್ ಬಂದ. ಇಲ್ಲಿ ಈಗ ಗಂಟೆ 7:30 ಆಯಿತು. ಸನ್ಸೆಟ್ ಆಗಿದೆ, ಆದರೂ ಬೆಳಕುಂಟು ಇನ್ನೂ ಸಹ. ಫೋಟೋಸ್ ಈಗ ಸಹ ಸೂಪರ್ ಬರ್ತಾ ಉಂಟು, ಭಾರಿ ಚೆನ್ನಾಗಿ ಕಾಣ್ತಾ ಉಂಟು. ಹೌದು. ನೀವ್ ಹೆಂಗ್ ಗೊತ್ತಾ, ನೀವ್ ಪಾಡ ನೀವ್ ಹೆಂಗೋ ಅಲ್ಲೆಲ್ಲೋ ನೋಡ್ಬೇಕು. ನೋಡಿ ನಮ್ಮ ಇಬ್ರು ಡೈರೆಕ್ಟರ್ಸ್ ಇದ್ದಾರೆ. ನಿಮ್ ಮೇಲೆ ಮೇಲೆ ಇರಿ. ಮೇಲೆ ಇರಿ ಅಂದ್ರೆ ಅದು ಜೂಲ ಬರೀ. ನಮ್ಮ ಡೈರೆಕ್ಟರ್ ಹೇಳ್ತಿದ್ದಾರೆ ನೀವು ಮೇಲೆ ಇರಿ ಅಂತೇಳಿ. ಈಗ ನಾವು ಅಲ್ಲಿಗೆ ಸ್ಟ್ಯಾಚ್ಯೂ ಹೇಳ್ಬೇಕು, ಸ್ಟ್ಯಾಚ್ಯೂ. ನನ್ನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಯ್ತಾ? ನೀನು ಬಂದ ಕೈಯಲ್ಲೇ ಇಟ್ಕೊಳ್ಳಿ. ನೀನು ಬಂದ ಮೇಲೆ ತಾನೇ ಇಷ್ಟು ಚಂದ ಈ ಬಾಳು. ಹಾ ಹಾ, ಹಾಗೆ ಇರ್ಲಿಕ್ಕೆ ಆಗುದಿಲ್ಲ, ಸ್ವಿಂಗ್ ಅಲ್ಲ, ಸ್ವಿಂಗ್ ಆಗ್ತಾ ಇರ್ಬೇಕು. ಕಾಮಿಡಿ ಅಲ್ಲ, ಅವ್ರು ಹೇಳಿ ಡೈಲಾಗ್ ನೇಪ್ ಆಯ್ತು ಅದಕ್ಕೆ. ನೋಡಿ ಈಗ ನಮ್ದೆಲ್ಲ ಫೋಟೋ ಎಲ್ಲ ಆಗಿ ಮುಗಿಯುವಾಗ ಒಂದು 2 ಗಂಟೆ ತಗೊಂಡಿದ್ದೇವೆ ನಾವು, ಮಿನಿಮಮ್ 2 ಗಂಟೆ ತಗೊಂಡಿದ್ದೇವೆ, ಅದಕ್ಕಿಂತ ಜಾಸ್ತಿನೇ ಇರ್ಬೋದು. ಬಟ್ ಇನ್ನೂ ಕತ್ಲಾಗಲಿಲ್ಲ ನಮ್ಮ ಪುಣ್ಯ. ಸೊ ಲಾಸ್ಟ್ ಟೇಕ್ ಆಗ್ತಾ ಉಂಟು ಈಗ ಬಾನುದು. ಇಲ್ಲಿಗ ಒಂದು ಅಡ್ವಾಂಟೇಜ್ ಹೇಳಿದ್ರೆ ಗೈಸ್, ನಮ್ಗೆ ಇಲ್ಲಿ ಎಷ್ಟೇ ಈಗ ಲೇಟ್ ಆದ್ರೆ ಸಹ ಬೆಳಕಿರ್ತದೆ ನೋಡಿ. ಸನ್ಸೆಟ್ ಆದ್ರೆ ಸಹ ಬೆಳಕು ಹೋಗುದಿಲ್ಲ ನೋಡಿ, ಕರೆಕ್ಟ್ ಕಾಣ್ತಾ ಉಂಟು. ಫೋಟೋಸ್ ಈಗ ಸಹ ಒಳ್ಳೆ ಬರ್ತಾ ಉಂಟು. ಮತ್ತೆ ಊರಲ್ಲಿ ಹೇಗೆ ಹೇಳಿದ್ರೆ 6 ಗಂಟೆ ಆದ್ಮೇಲೆ ಕತ್ಲೆ ಆಗ್ತದಲ್ಲ, ಅವಾಗ ಅನ್ಸ್ತದೆ ಈಗ ಮನೆಗೆ ಹೋಗ್ಬೇಕು. ಇಲ್ಲಿಗ 8 ಗಂಟೆ ಆದ್ರೂ ಕತ್ಲೆ ಆಗಿಲ್ವಾ, ಇನ್ನೂ ಟೈಮ್ ಉಂಟು ಅಂತ ಅನಿಸ್ತದೆ. ಫೋಟೋಸ್ ಎಲ್ಲ ತೆಗಿಲಿಕ್ಕೆ ಬೆಸ್ಟ್, ಸ್ಪಾಟ್ ಒಳ್ಳೆ ಇರ್ತದೆ, ಪ್ಲಸ್ ದೇವರ ದಯದಿಂದ ಬೆಳಕು ಸಹ ಉಂಟು. ಈಗ ಮತ್ತೆ ಯಾರು ಜನನೇ ಇಲ್ಲ, ನಮ್ದೇ ರಾಮರಾಜ್ಯ. ಹೌದು, ಅಲ್ಲಿ ಒಂದು 2 ಜನರಿದ್ದಾರೆ ಅಷ್ಟೇ. ರೀಲ್ಸ್ ಫೋಟೋಸ್ ಅಂತ ಹೇಳಿ ಗಮ್ಮತ್ತಾಯ್ತು. ಅದು ಆಕ್ಚುಲಿ ನನಗೆ ಸುಮಾರು ವರ್ಷ ನೋಡಿ, ಬಿಟ್ಟು ಹೋಗ್ಲಿಕ್ಕೆ ಮನ್ಸೇ ಬರ್ತಿಲ್ಲ ನಮ್ಗೆ. ಕಲರ್ ಹೇಗೆ ಕಾಣ್ತಾ ಉಂಟು. ಐ ಥಿಂಕ್ ಫೋನಲ್ಲಿ ಸಹ ಬ್ಯೂಟಿಫುಲ್ಲೇ ಕಾಣ್ತಾ ಉಂಟು. ಆದ್ರೆ ನಾವು ಕೊಟ್ಟಿರೋ ಹಣಕ್ಕೆ ಫುಲ್ ಪೈಸಾ ವಸೂಲ್. ಇದು ಆಕ್ಚುಲಿ ನಾವು $10 ಕೊಟ್ಟದ್ದು ಪರ್ ಹೆಡ್. ಬಟ್ ಐ ಥಿಂಕ್ ಇವರು 10 ಅಲ್ಲ 20 ಇಟ್ರೆಸ್ ಇಲ್ಲಿ ಜನ ಬರ್ತಾರೆ. ಅಂದ್ರೆ ಅಷ್ಟು ಚಂದ ಉಂಟು ಆಕ್ಚುಲಿ. ಟೈಮ್ ಲಿಮಿಟ್ ಇಲ್ಲ, ಇಷ್ಟು ಗಂಟೆಗೆ ಹೋಗ್ಬೇಕಂತ. ನೀವು 5 ಗಂಟೆ 10 ಅದು ಯಾಕಂದ್ರೆ ನಾವು ವೀಕ್ ಡೇ ಬಂದದಕ್ಕೆ. ವೀಕೆಂಡ್ ಬಂದ್ರೆ ಖಾಲಿ 2 ಗಂಟೆ. ನಾವು ಅದಕ್ಕೆ ವೀಕ್ ಡೇ ಮಾಡಿದ್ ನಾನು. ಸೊ ವೀಕ್ ಡೇ ಆದ್ರೆ 4 PM ಇಂದ ಡಸ್ಕ್ ತನಕ, ಸನ್ಸೆಟ್ ಆಗೋ ತನಕ. ಸೊ ಅದು ಒಳ್ಳೆ ಐಡಿಯಾ. ನೀವು ಸಹ ಬುಕ್ ಮಾಡುದಿದ್ರೆ ವೀಕ್ ಡೇ ಬುಕ್ ಮಾಡಿ. ಅಂಡ್ ಕ್ರೌಡ್ ಇಲ್ಲ ನೋಡು, ಮತ್ತೆ ಕ್ರೌಡ್ ಇಲ್ಲ. ಹೌದು, ಸೂಪರ್, ಬೆಸ್ಟ್ ಆಗ್ತದೆ. ಇಲ್ಲ ಆಯ್ತಾ ಇಲ್ಲಿ ಕ್ಲೋಸಾ? $5. ಪೂಜಿತನಾಗೆ ಬಿದ್ಕೊಂಡಿದ್ದ. ನಾನು ಸಹ ಮನೇಲಿ ಇದ್ದಿದ್ರೆ ಹೀಗೆ ಬಿದ್ಕೊಂಡಿದ್ದು ಕೌಚ್ ಮೇಲೆ ಹೀಗೆ ಇಟ್ಟಿದ್ದೆ. ಊಟ ಟೈಮಿಗೆ ಕೊಟ್ರೆ ಸಾಕು, ಮತ್ತೆ ಹೀಗೆ ಏನ್ ಕಿತ್ತಿಲ್ಲ ಅಲ್ಲ. ಬೈ. ಇಲ್ಲಿ ನಾವಾಗ ಇದು ಎಕ್ಸಿಟ್ ಈಗ. ಮತ್ತೆ ಕಚ್ಲಿಕ್ಕೆ ಒಂದು ಬಾಯ್ ಪೂಜಿತಾ. ಆದ್ರೂ ಬಾಯಿ ಸಮೇತ ಹೇಳುದಿಲ್ಲ, ಅಷ್ಟು ಉದಾಸೀನ. ಇವ್ರದ್ದು ಟೊಪ್ಪಿ ಪಾಸ್ ಮಾರೆ ಫೋಟೋಗ್ರಫಿಗೆಲ್ಲ. UK ಇಂದ ಬಂದದ್ದು. UK ಅಲ್ಲಿ ಹೀಗೆ ಹಾಕುದಲ್ಲ ಆಕ್ಚುಲಿ. ಪ್ಯಾರಿಸ್ ಎಂತವ ನಿಂಚ. ಅದಕ್ಕೆ ದೇಶ ಸುತ್ತಿ ನೋಡು, ಕೋಶ ಆಡಿ ನೋಡು ಅಂತ. ಕೋಶ ಓದಿ ನೋಡು ಅಲ್ಲ, ಅದ ಇದೆಲ್ಲಿ ಗೊತ್ತದ ಕೋಶನ ಆಡಿಸುದು ಹೇಗೆ? ಹೇಳ್ಬೇಡಿ, ಅದೆಲ್ಲ ವ್ಯೂವರ್ಸ್ ಗೊತ್ತಿಲ್ಲ. ಪ್ಯಾರಿಸ್ಗೆ ಹೋಗಿ ಬಂದಿದ್ದಾರೆ. ಅದು ಎಲ್ಲಿ ಗೊತ್ತಾ, ಚೈನಾ ಇಂದ ಬಂದಿರೋ ಮೆಟ್ರೋ ಟ್ರೈನ್ ಕೇರಳದಲ್ಲಿ. ಎಲ್ಲ ಕ್ಲೋಸ್ ಆಯಿತು. ಅವರಲ್ಲಿ ಸೀಡ್ಸ್ ಫ್ಲವರ್ಸ್ ಅಲ್ಲಿ ಇಲ್ಲಿ ಕೊಡ್ತಾರೆ ಪಾಟ್ ಎಲ್ಲ, ಬಟ್ ಅದೆಲ್ಲ ಕ್ಲೋಸ್ ಆಗಿದೆ ಈಗ. ಗಂಟೆ ಎಷ್ಟು? ಗಂಟೆ 11. 8-11. ಓ ಮೈ ಗಾಡ್, 8-11 ಆದ್ರೂ ನಮ್ಗೆ ಬೆಳಕುಂಟು. ಇನ್ನ 1 ತಿಂಗಳು 10 ಗಂಟೆ ತನಕ ಬೆಳಕಿರುತ್ತೆ. ಹೌದು, ಸಮ್ಮರ್ ಬೆಸ್ಟ್ ಇಲ್ಲಿ ಕೆನಡಾದಲ್ಲಿ. ಇಲ್ಲಿ ಪಾರ್ಕಿಂಗ್ಸ್ ಆಗಿ ಎಷ್ಟು ಪಾರ್ಕಿಂಗ್ ಸ್ಪೇಸ್ ಉಂಟು ನೋಡಿ. ಇವರು ಇದೊಂದು ಹೀಗೆ ಟ್ರೇ ತರದ್ ಇಟ್ಟಿದ್ದಾರೆ. ಅಂದ್ರೆ ಅದು ಈ ಸೀಸನ್ಗೆ ಮಾತ್ರ ಅಲ್ಲ ಇದೆಲ್ಲ ಇರೋದು, ಸೊ ಟೆಂಪರರಿ. ನಮ್ಗೆ ಇದು ಫಸ್ಟ್ ಬಂದಾಗ ಗೊತ್ತಿರ್ಲಿಲ್ಲ, ಒಳ್ಳೆ ಮಂಡೆ ಉಪಯೋಗಿಸಿದೆ. ಅದೇ ನಾ ತೋರಿಸಿದೆ, ಟ್ರೇ ಇಟ್ಟದು. ಅದು ಯಾಕಂದ್ರೆ ಟೆಂಪರರಿ ಅಲ್ಲ, ಸೀಸನ್ಗೆ ಮಾತ್ರ ಅಲ್ಲ, ಸೊ ಪರ್ಮನೆಂಟ್ ಪಾರ್ಕಿಂಗ್ ಮಾಡ್ಬೇಕಂತಿಲ್ಲ. ಕರೆಕ್ಟ್, ಬಟ್ ನಿಜ ಇದ್ದಾಗೆ ಕಾಣ್ತದೆ. ಮತ್ತೆ ಪಾರ್ಕಿಂಗ್ ಇಟ್ಟಾಗೆ ಉಂಟು. ಬನ್ನಿ, ನಮ್ಗೆ ಹಸಿವಾಗ್ತಾ ಉಂಟು, ನಾವೇನಾದ್ರು ತಿಂಬ.
ಸೊ ಗೈಸ್ ಈಗ ಫೈನಲಿ ಮನೆಗೆ ಬಂದಿದ್ದೇವೆ. ಮಧ್ಯ ಬಂದಿದ್ದು ತಿಂದಿದ್ದು ಅದೆಲ್ಲ ಡಿಲೀಟ್ ಆಗಿದೆ, ಯಾಕಂದ್ರೆ ಮಾಡ್ಲಿಲ್ಲ. ನಮ್ಗೆ ಅಂದ್ರೆ ಮಾಡಿದ ಟೈಮ್ ಆಯ್ತಲ್ಲ ಬ್ಲಾಗ್ ಎಲ್ಲ, ಸೊ ಎಡೆಲ್ಲ ನಮ್ಗೆ ಮಾಡುದು ನೆನಪು ಹೋಗ್ತದೆ. ಹೌದು. ಬಟ್ ಪರವಾಗಿಲ್ಲ, ಆದಷ್ಟು ಮಾಡಿದ್ದೇವೆ, ಕವರ್ ಮಾಡಿ ಟ್ರೈ ಮಾಡಿದ್ದೇವೆ. ಈಗ ಗಂಟೆಯಲ್ಲಿ 10 ಗಂಟೆ ಸಮಥಿಂಗ್ ಆಯ್ತು, ಬರೋ ಸ್ವಲ್ಪ ಲೇಟೇ ಆಯ್ತು. ಅಂಡ್ ಈಗ ಅವರು ಬಂದು ನಾವು ಸ್ವಲ್ಪ ಮಾತೆಲ್ಲ ಆದ್ಮೇಲೆ ಅಲ್ಲೂ ನಮ್ಗೆ ವ್ಲಾಗ್ ಎಂಡ್ ಮಾಡುದು ಅಲ್ಲೂ ತಲೆಗೆ ಹೋಗ್ಲಿಲ್ಲ. ಸೊ ಈಗ ನಾವಿಬ್ರೇ ಕೂತ್ಕೊಂಡು ಮಲ್ಗೋ ಮೊದ್ಲು ವ್ಲಾಗ್ ಎಂಡ್ ಆಗ್ಲಿಲ್ಲಲ್ಲ ಅಂತ ಈಗ ನಾವಿಬ್ರೇ ವಿಡಿಯೋ ಮಾಡ್ತಿದ್ದೇವೆ. ಹೌದು. ಪರವಾಗಿಲ್ಲ, ಈಗ ನೆಕ್ಸ್ಟ್ ವ್ಲಾಗ್ ಅಲ್ಲಿ ವಾಪಸ್ ಅವ್ರು ಸಿಗ್ತಾರೆ, ಆಗ ನಾವು ಅವ್ರ ಜೊತೆ ಎಂಡ್ ಮಾಡುವ. ಹೌದು, ಸ್ಟಾರ್ಟ್ ಮಾಡಿ ಎಂಡ್ ಮಾಡ್ಬೇಕು ಫುಲ್ ವಿಡಿಯೋ. ಕರೆಕ್ಟ್. ಸೊ ಹೀಗಿತ್ತು ನಮ್ಮ ಇವತ್ತಿನ ಟ್ಯೂಲಿಪ್ ಗಾರ್ಡನ್ ವಿಡಿಯೋ. ಹೌದು, ನಿಮ್ಗೆ ಹೇಗೆ ಅನ್ಸ್ತಂತ ಕಾಮೆಂಟ್ ಅಲ್ಲಿ ಹೇಳಿ. ನಿಮ್ಮ ಫೇವ್ರೆಟ್ ಫ್ಲವರ್ ಯಾವುದು, ಕಲರ್ ಯಾವುದು ಅಂತ ಸಹ ಕಾಮೆಂಟ್ ಮಾಡಿ. ರೆಡ್ ಆಯ್ತಾ, ಭಾರಿ ಚಂದ ಕಾಣ್ತಿತ್ತು ರೆಡ್ ಕಲರ್ ಫ್ಲವರ್ಸ್. ಹೌದು, ಸೂಪರ್. ಟ್ಯೂಲಿಪ್ ನೋಡಿ ಎಂತ ಹೇಳ್ತಾರೆ, ಅದೇ ಕಣ್ ತುಂಬಿ ಇದು ಲೈಫ್ ಅಲ್ಲಿ ಒಂದು ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಹೇಳ್ತಾರಲ್ಲ, ಅದರಲ್ಲಿ ಇದು ಸಹ ಒಂದು. ಹೌದು. ಸೊ ನಿಮ್ಗೆ ಏನ್ ಮಾಡ್ಬೇಕು ಗೊತ್ತುಂಟಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತೆ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.